ಶಾಂತ BAKCFC 11 star ಅಪೂರ್ವ ಚಾಲೆಂಜ್ ಅಂಡ್ ರಿಯಲ್ ಫೈಟರ್ಸ್ NRK ಗುರುಬ್ರಹ್ಮ ಕೊಡಂಕೂರು ಈ 4 ತಂಡಗಳು ರೆಡಿ ಇರಬೇಕನ್ನೋದಾಗಿ ನಿಮ್ಮನ್ನ ಕೇಳ್ತೇವೆ. ಸಿ ಪೂಲ್ ಪಂದ್ಯಾಟಗಳು ತಕ್ಷಣವೇ ಆರಂಭ ಆಗುತ್ತೆ. ಪಂದ್ಯ ಆರಂಭವನ್ನ ಕಾಣ್ತಾ ಇದೆ. ಮೊದಲ ಚೆಂಡು ಬಹಳಷ್ಟು ಬರುತ್ತೆ, ಒಂದು ಎಸೆತ, ವೆರಿ ಫಸ್ಟ್ ಬಾಲ್, ತನ್ಮೂಲಕ ಕ್ಲೀನ್ ಬೌಲ್ಡ್. ಮೊದಲ ಚೆಂಡಿಗೆ ವಿಕೆಟ್ ಅನ್ನು ಒಪ್ಪಿಸಿದಂತ ಸುಕೇಶ ಆ ಮುಖಾಂತರ ಮೊದಲ ಆಘಾತವನ್ನ ಕಂಡುಕೊಳ್ತಾ ಇದೆ. ವೆರಿ ಫಸ್ಟ್ ಬಾಲ್, ಮೊದಲ ಚೆಂಡು ಒಂದು ಯಶಸ್ಸನ್ನು ಪಡ್ಕೊಂಡಂತ ಸುಬ್ಬಾ ಕುಟೀರ 11 ಬನ್ನಾಡಿಯ ಪರವಾಗಿ ಕುಂದಾಪುರ ಪರಿಸರದ ಆಟಗಾರರು ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಜೆಎಂ ಪಂಚಜನ್ಯ ಟ್ರೋಫಿಗಾಗಿ ಕರ್ನಾಟಕ ರಾಜ್ಯ ಮಟ್ಟದ ಜನಪ್ರಿಯ ವೀಕ್ಷಕ ವಿವರಣೆಗಾರರಾಗಿರ್ತಕ್ಕಂಥ ಪ್ರಶಾಂತ್ ಅಂಬಲಪಾಡಿ ಅವರ ಮುಂದಾಳತ್ವದಲ್ಲಿ 2 ದಿನಗಳ ಕಾಲದ ಹಗಲು ರಾತ್ರಿಯ ದಾಖಲೆಯ ಪಂದ್ಯಕೂಟ ಅತಿ ದೊಡ್ಡ ಮಟ್ಟದಲ್ಲಿ ಸಂಯೋಜನೆ ಮಾಡ್ತಾ ಇದ್ದಾರೆ ಕೂಡ ಜೆಎಂ ಪಂಚಜನ್ಯ ಟ್ರೋಫಿಗಾಗಿ. ನವಾಮಿ ಉಪ್ಪೂರು ತಂಡದ ಎಕ್ಸ್ಟ್ರಾ ಪ್ಲೇಯರ್ ಬರಬೇಕು ನೋಡಿ. ಹೊಸ ಆಟಗಾರನ ಸೇರ್ಪಡೆ, ಬಹಳಷ್ಟು ಬರದ ಹೊಡೆತ, ನಮಸ್ಲ್ಯಾಂಡ್ ಸುಂದರತೆ ಒಂದು ಹೊಡೆತ, ಆ ಮುಖಾಂತರ ಡಿಬೆಕ್ಷಕ ವರ್ಷಲ್ಲಿ ಬೌಂಡರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟದ ಸೇರ್ಪಡೆ ಗಣೇಶ, ನಾನ್ ಸ್ಟ್ರೈಕರ್ ನಲ್ಲಿ ಅಭಿ. ನವಾಮಿ ಉಪ್ಪೂರಿನ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬಹಳಷ್ಟು ತಮರತೆ ಒಂದು ಹೊಡೆತವನ್ನು ದಾಖಲಿಸಿದ್ರು. ಆ ಮುಖಾಂತರ ಮಿಡಾನ್ನಲ್ಲಿ ಮತ್ತೆ ಒಂದು ಸೇರ್ಪಡೆ. ಪ್ರಾರಂಭಿಕ ಚೆಂಡಿಗೆ ವಿಕೆಟ್ ಅನ್ನು ಒಪ್ಪಿಸಿದಂತ ಸುಕೇಶ ಬಳಿಕ ಗಣೇಶ ಸುಂದರತೆ ಒಂದು ಆಟವನ್ನು ಆಡುವ ಮುಖೇನ ತನ್ನ ತಂಡವನ್ನ ಉಳಿಸಬಲ್ಲಂತ ಹೋರಾಟಗಳು ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮೊದಲ ಹಂತದಲ್ಲಿ ಆ ಮುಖೇನ ಮತ್ತೆ ಸುಬ್ಬಾ ವೇಗದ ಚೆಂಡು, ಈ ಹಂತದಲ್ಲಿ ಡೈರೆಕ್ಟ್ ಹಿಟ್ ಮಾಡುವಂತ ಪ್ರಯತ್ನ, ದಾಂಡು ಬಿಟ್ಟು ಪ್ಯಾಡ್ ಮೇಲೆ ಬರ್ತಾ ಇದೆ, ಲೆಗ್ ಬೈ. ಆ ನಡುವೆ ಮತ್ತೆ ಒಂದು ದೊಡ್ಡ ಸೇರ್ಪಡೆ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 6ಕ್ಕೆ ತಲುಪ್ತಾ ಇದೆ. ಬಹಳಷ್ಟು ತಮರತೆ ಒಂದು ಎಸೆತ, ತನ್ಮೂಲಕ ಅಕ್ರಾಸ್ ಲೈನ್ ಮರ ಹೋಗಬಲ್ಲಂತ ಒಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಗಣೇಶ ವಿಕೆಟ್ ಪತನ. ತನ್ನ ತಂಡಕ್ಕೆ ಭರವಸೆ ನೀಡುವುದರ ಮುಖಾಂತರ ಮೊದಲ ಹಂತದಲ್ಲಿ ಭರ್ಜರಿ ಬೌಂಡರಿ ದಾಖಲಿಸಿದ್ರು. ಈ ಹಂತದಲ್ಲಿ ಸಡನ್ಲಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಗಣೇಶ ವಾಪಸ್. ಆ ಮುಖಾಂತರ ಹೊಸ ಆಟಗಾರನ ಸೇರ್ಪಡೆ ರಾಘು. ಅಂತಿಮ ಒಂದು ಎಸೆತ ಬಾಕಿ ಉಳಿತಾ ಇದೆ. ಮೊದಲ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಸುಬ್ಬಾ ಕುಟೀರ 11 ಬನ್ನಾಡಿಯ ತಂಡ. ವೇಗದ ಚೆಂಡು ಶಾರ್ಟ್ ಆಗಿತ್ತು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಮುಖಾಂತರ ಮೊದಲ ಓವರ್ ಸಮಾಪ್ತಿಯನ್ನ ಕಂಡುಕೊಳ್ತಾ ಇದೆ. ಮುಕ್ತಾಯ ಕಂಡಿರ್ತಕ್ಕಂಥ ಮೊದಲ ಓವರ್ ತಂಡ ಮೊತ್ತ 6ಕ್ಕೆ ತಲುಪ್ತಾ ಇದೆ. 6 ಫಾರ್ ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್.
ಎರಡನೇ ಓವರಿಗಾಗಿ ಶಬರೀಶ್ ಮತ್ತೋರ್ವ ಅನುಭವಿ ಆಟಗಾರ ಕೂಡ ಎರಡನೇ ಓವರ್ ಜವಾಬ್ದಾರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಭಿ ಮತ್ತು ರಾಘು ನವಾಮಿ ಉಪ್ಪೂರಿನ ಪರವಾಗಿ. ರಾಜ್ಯದ ಪ್ರತಿಷ್ಠಿತ 16 ತಂಡಗಳು ಇಲ್ಲಿ ಪಂದ್ಯಾಟವನ್ನು ಆಡ್ತಾರೆ. ಖ್ಯಾತನಾಮ ಆಟಗಾರರೆಲ್ಲರೂ ಕೂಡ ಅಂಬಲಪಾಡಿ ಮೈದಾನಕ್ಕೆ ಬರ್ತಾರೆ. ಬಹಳಷ್ಟು ತಮರದ ಹೊಡೆತ ಗಲ್ಲೆ ಭಾಗದಲ್ಲಿ ಸುಂದರತೆ ಒಂದು ಬೌಂಡರಿ ಅಭಿದಾಂಡು ಮುಖಾಂತರವಾಗಿ ಬರ್ತಾ ಇದೆ. 4 ಓಟದ ಸೇರ್ಪಡೆಯೂ ಕೂಡ ಮೊದಲ ಹಂತದಲ್ಲಿ ಒಂದು ಬಿರುಸಿನ ಆರಂಭವನ್ನು ಪಡ್ಕೊಳ್ಳಬಲ್ಲಂತ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮೊದಲ ಹಂತದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಕಳ್ಕೊಂಡು ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ನವಾಮಿ ಉಪ್ಪೂರಿನ ತಂಡ. ಮತ್ತೆ ಶಬರೀಶ್ ಶಾಟ್ ಆಗಿತ್ತು. ಬಹಳಷ್ಟು ತಮರದ ಹೊಡೆತ ತನ್ಮೂಲಕ ಗಲ್ಲಿ ಮತ್ತು ಪಾಯಿಂಟ್ ನಡುವಣ ಸುಂದರತೆ ಒಂದು ಹೊಡೆತವನ್ನು ದಾಖಲಿಸಿದಂತ ಅಭಿ ಎರಡನೆಯ ಭರ್ಜರಿ ಬೌಂಡರಿಯನ್ನು ದಾಖಲಿಸಿದ್ರು. 4 ಓಟದ ಸೇರ್ಪಡೆಯೂ ಕೂಡ 2 ದಿನಗಳ ಕಾಲದ ರಾಜ್ಯ ಮಟ್ಟದ ಹಗಲು ರಾತ್ರಿಯ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಅಗಲಿದ ಮಿತ್ರ ಸ್ವಸ್ತಿ ಅವರ ನಾಮಾಂಕಿತದಲ್ಲಿ ಜೆಎಂ ಪಾಂಚಜನ್ಯ ಮತ್ತು ಸ್ವಸ್ತಿ 11 ಅಂಬಲಪಾಡಿಯ ತಂಡ ಪಂದ್ಯಾಟವನ್ನು ಸಂಯೋಜನೆ ಮಾಡ್ತಾ ಇದ್ದಾರೆ ಜೆಎಂ ಪಾಂಚಜನ್ಯ ಟ್ರೋಫಿಗಾಗಿ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ ಲೆಗನ್ ನಲ್ಲಿ ಕ್ಷೇತ್ರರಕ್ಷಣೆಯನ್ನು ಮಾಡಿದ್ರು. ಸುಂದರತೆ ಒಂದು ಎಸೆತ ದಾಖಲಿಸಿದಂತ ಶಬರೀಶ ಕೇವಲ 1 ಓಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಆ ಮುಖೇನ ತಂಡ ಮೊತ್ತ 15 ಓಟಗಳು. ಬಹಳಷ್ಟು ತಮರಿತ ಹೊಡೆತ ತನ್ಮೂಲಕ ಸುಂದರತೆ ಒಂದು ಗ್ಯಾಪ್ ಶಾಟ್ ಬೌಂಡರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 4 ಓಟದ ಸೇರ್ಪಡೆಯೂ ಕೂಡ ರಾಘು ಮಡ್ಪಾಡಿ ಈ ಹಂತದಲ್ಲಿ ಸುಂದರತೆ ಒಂದು ಬೌಂಡರಿಯನ್ನು ದಾಖಲಿಸಿದ್ರು. ಆ ನಡುವೆ ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ. ಇದೇ ಕ್ರೀಡಾ ಋತುವಿನ ಮತ್ತೊಂದು ವ್ಯವಸ್ಥಿತ ಒಂದು ಪಂದ್ಯಕೂಟವನ್ನು ಸಂಯೋಜನೆ ಮಾಡ್ತಾ ಇದ್ದಾರೆ ಸ್ವಸ್ತಿ 11 ಅಂಬಲಪಾಡಿಯ ತಂಡ. 30 ಗಜಗಳ ಹಗಲು ರಾತ್ರಿಯ ಪಂದ್ಯಕೂಟ ಇದೇ ಮುಂದಿನ ಏಪ್ರಿಲ್ ತಿಂಗಳಿನಲ್ಲಿ ಸಾಗುತ್ತೆ ಸ್ವಸ್ತಿ 11 ಟ್ರೋಫಿಗಾಗಿ. ಈ ಪಂದ್ಯಕೂಟಕ್ಕೆ ಆತ್ಮೀಯ ಆದರಣೀಯ ಸ್ವಾಗತವೂ ಕೂಡ. ಬಹಳ ಸುತ್ತಮರಿತ ಒಂದು ಹೊಡೆತವನ್ನು ದಾಖಲಿಸಿದ್ರು. ಆ ಮುಖಾಂತರ ಮತ್ತೆ 1 ಓಟದ ಸೇರ್ಪಡೆ. ತಂಡ ಮೊತ್ತ 20ಕ್ಕೆ ತಲುಪ್ತಾ ಇದೆ. 2 ಆಘಾತವನ್ನು ಕಂಡುಕೊಳ್ತಾ ಇದೆ ಕೂಡ. 2ನೇ ಓವರ್ನ ಚಾಲ್ತಿಯ ಅಂತಿಮ ಚೆಂಡಿಗಾಗಿ ಮತ್ತೆ ಶಬರೀಶ್. ಸುಂದರತೆ ಎಸೆತ ಕೊನೆ ಹಂತದಲ್ಲಿ ಸಡನ್ಲಿ ಟರ್ನ್ ಆಗ್ತಾ ಇದೆ. ಆ ನಡುವೆ ಡಾಟ್ ಬಾಲ್ ಸೇರ್ಪಡೆಯೂ ಕೂಡ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 2 ಓವರ್ ಮುಕ್ತಾಯದ ನಡುವೆ ತಂಡ ಮೊತ್ತ 20 ಓಟಗಳು. 2 ಆಘಾತವನ್ನು ಕಂಡುಕೊಳ್ತಾ ಇದೆ. ಎರಡು ದಿನಗಳ ಕಾಲದ ಪಂದ್ಯಕೂಟದ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಕ್ರಿಕ್ಸೆ. ಗಿರೀಶ್ ಅವರ ಮುಂದಾಳತ್ವದ ಒಂದು ಸಮಸ್ಯೆ ಕೂಡ ಕ್ರಿಕ್ಸೆ. ಜೀವನ್ ಮೇನ್ ಟೆಕ್ನಿಷಿಯನ್, 4 ಮಂದಿ ಕ್ಯಾಮರಾಮ್ಯಾನ್ ಕೈ ಚಾಲಕ ಮುಖಾಂತರ ನೇರ ಪ್ರಸಾರ ಬಿತ್ತರ ಆಗ್ತಾ ಇದೆ ಜೆಎಂ ಪಾಂಚಜನ್ಯ ಟ್ರೋಫಿಗಾಗಿ. ಈ ಪಂದ್ಯಕೂಟದಲ್ಲಿ ಪಿಚ್ ನಿರ್ಮಾಣವನ್ನು ಮಾಡಿದವರು ರವಿ ಗಿಳಿಯಾರ್. ಒಂದು ಅತ್ಯುತ್ತಮ
ಪಿಚ್ ನಿರ್ಮಾಣ ಮಾಡಿದವರು ಕೂಡ. ಲೋ ಫುಲ್ ಟಾಸ್ ಆಗಿತ್ತು, ಬಹಳಷ್ಟು ತವರದ ಹೊಡೆತ ಬೇಷಕ ವರ್ಷಲ್ಲಿ ರಘು ಮಡ್ಪಾಡಿ ಹಂತದಲ್ಲಿ ಸುಂದರತೆಯ ಬೌಂಡ್ರಿ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ. 4 ಓಟದ ಸೇರ್ಪಡೆಯೂ ಕೂಡ. ಪ್ರಾರಂಭಿಕ ತಂಡದ ಪ್ರಮುಖ ಆಟಗಾರರು ಮೊದಲ ಹಂತದಲ್ಲಿ ಕೈಕೊಟ್ಟರು ಕೂಡ ಒತ್ತಡದಲ್ಲಿದ್ದಂತ ತಂಡಕ್ಕೆ ಒತ್ತಡ ನಿವಾರಿಸಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ರಘು ಮತ್ತು ಅಭಿ. ಸುಂದರತೆ ಹೊಡೆತ ನಡುವೆ ಅನವಶ್ಯಕ ಓಟವನ್ನು ದಾಖಲಿಸುವಂತ ಲೆಕ್ಕಾಚಾರಗಳ ನಡುವೆ ರನ್ಔಟ್ ಆಘಾತವು ಕೂಡ. ರಘು ವಾಪಸ್. ಹೊಸ ಆಟಗಾರನ ಸೇರ್ಪಡೆ ಪ್ರದೀಕ್ಷಾ. 3ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯೂ ಕೂಡ. ಸುಬ್ಬಾ ಬಹಳಷ್ಟು ತಮರಿತ ಒಂದು ಎಸೆತ ರಕ್ಷಣಾತ್ಮಕ ಆಟವನ್ನು ಆಡಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪ್ರದೀಕ್ಷಾ ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ ಚಾಲ್ತಿಯ 3ನೇ ಓವರ್ನಲ್ಲಿ. ಮತ್ತೆ ಸುಬ್ಬಾ ಕುಟೀರ ಇಲ್ಲ ಬ್ಯಾನ್ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ನವಾಮಿ ಉಪ್ಪೂರಿನ ವಿರುದ್ಧ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ತಿರುವಿನ ಚೆಂಡು, ಇನ್ಸ್ವಿಂಗ್ ಡಾಲಾವರಿ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. 3ನೇ ಓವರ್ನ ಚಾಲ್ತಿಯ ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ಬಹಳಷ್ಟು ತಮರಿತ ಹೊಡೆತವನ್ನು ದಾಖಲಿಸಿದ್ರು. ಸುಂದರತೆ ಒಂದು ಕ್ಷೇತ್ರಕ್ಷಣೆ ಡೈರೆಕ್ಟ್ ಹಿಟ್ ಮಾಡುವಂತ ಪ್ರಯತ್ನ. ಆ ನಡುವೆ ಒಂದೋಟದ ಸೇರ್ಪಡೆಯೂ ಕೂಡ. 3ನೇ ಓವರ್ ಸಮಾಪ್ತಿಯನ್ನ ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 25 ಓಟಗಳು, 25 ಫಾರ್ ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್. 25ಕ್ಕೆ 3 ನವಾಮಿ ಉಪ್ಪೂರಿನ ತಂಡ. ನಾಲ್ಕನೇ ಓವರಿಗಾಗಿ ಹೊಸ ಬೌಲರ್ ಅನ್ನ ಕಣಕ್ಕಿಳಿಸುವಂತ ಪ್ರಯತ್ನ ಮತ್ತೆ ಮುಂದುವರಿಕೆಯನ್ನ ಕಂಡುಕೊಳ್ತಾ ಇದೆ ಕುಟೀರ ಇಲ್ಲ ಬ್ಯಾನ್ ಬನ್ನಾಡಿಯ ತಂಡ. ಎರಡು 2023ರಲ್ಲಿ ಸ್ವಸ್ತಿ 11 ಅಂಬಲಪಾಡಿಯ ತಂಡ ಕೂಡ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಪಡ್ಕೊಂಡಂತ ಒಂದು ತಂಡ. ಈ 30 ಗಜಲ ಪಂದ್ಯಾಕೂಟದಲ್ಲಿ ಒಂದು ಶಿಸ್ತಿನ ತಂಡ ಕೂಡ. ಆ ಮುಖಾಂತರ 2025ರಲ್ಲಿ ಪ್ರಶಾಂತ್ ಅಂಬಲಪಾಡಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಆ ಮುಖಾಂತರ ಇಲ್ಲಿ ಪಂದ್ಯಾಟವನ್ನ ಸಂಯೋಜನೆ ಮಾಡ್ತಾ ಇದ್ದಾರೆ ಜೆಎಂ ಪಂಚಜನ್ಯ ಟ್ರೋಫಿಗಾಗಿ. ಸಂದೇಶಗಾರಿಕೆಯಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ಸುಂದರತೆಯ ಕ್ಷೇತ್ರರಕ್ಷಣೆ, ವಿಕೆಟ್ ಕೀಪರ್ ಒಂದು ಅತ್ಯುತ್ತಮ ರೀತಿಯ ಒಂದು ಕ್ಷೇತ್ರರಕ್ಷಣೆಯನ್ನು ಮಾಡಿದ್ರು. ಆ ಮುಖಾಂತರ ಮತ್ತೆ ಒಂದೋಡ ಸೇರ್ಪಡೆಯೂ ಕೂಡ. ಸಂದೇಶ್ ಬೆಳಪು ಬಹಳಷ್ಟು ಉತ್ತಮ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ಉಳ್ಳಂತ ಆಟಗಾರ ಕೂಡ. 4ನೇ ಓವರ್ನ ಚಾಲ್ತಿಗಾಗಿ ಕುಟೀರ 11 ಬನ್ನಾಡಿಯ ಪರವಾಗಿ.
ಸ್ಲೋವರ್ ಚೆಂಡು ಬಹಳಷ್ಟು ತಮರ್ತ ಒಂದು ಹೊಡೆತ ತನ್ಮೂಲಕ ಡೈರೆಕ್ಟ್ ಹಿಟ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಮತ್ತೆ ಒಂದು ಓಟದ ಸೇರ್ಪಡೆಯೂ ಕೂಡ ನಿಧಾನ ಗತಿಯಲ್ಲಿ ಓಟಗಳನ್ನ ಪೇರಿಸುವಂತ ಲೆಕ್ಕಾಚಾರ ಮತ್ತೆ ಮುಂದುವರಿಕೆಯನ್ನ ಕಂಡುಕೊಳ್ತಾ ಇದೆ ನವಾಮಿ ಉಪ್ಪೂರಿನ ತಂಡ. ಮೊದಲ ಹಂತದಲ್ಲಿ ಓಟಗಳಿಗೆ ಒತ್ತಡಕ್ಕೆ ಸಿಲುಕಿದ್ರು. ಇವಾಗ ಒತ್ತಡ ನಿವಾರಿಸಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ತನ್ಮೂಲಕ ಮತ್ತೆ ಬೌಂಡರಿ ದಾಖಲಾತಿಯೂ ಕೂಡ ಅಭಿಬಾರಿ ಗಲ್ಲಿ ಭಾಗದಲ್ಲಿ ಬೌಂಡರಿಯನ್ನು ದಾಖಲಿಸಿದ್ರು. 4 ಓಟದ ಸೇರ್ಪಡೆ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ. ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ ಕೂಡ. ಮತ್ತೆ ಸಂದೇಶ್ ಬಳಪು ಸುಂದರತೆ ಎಸೆತ ತೀರಾ ಕ್ಲೋಸ್ ಆಗಿತ್ತು. ಆ ನಡುವೆ ದಾಂಡು ಬಿಟ್ಟು ಮಹೇಶ್ ವಶವನ್ನ ಕಂಡುಕೊಳ್ತಾ ಇದೆ. ಲೆಗ್ ಬಾಯ್ ಮತ್ತೆ ಒಂದು ಓಟದ ಸೇರ್ಪಡೆಯೂ ಕೂಡ. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ 4ನೇ ಓವರ್ನಲ್ಲಿ. ಸುಂದರತೆ ಎಸೆತ ದಾಂಡು ಬಿಟ್ಟು ಪ್ಯಾಡ್ ಮೇಲೆ ಬರ್ತಾ ಇದೆ ಚೆಂಡು. ಆ ನಡುವೆ ಮತ್ತೆ ಒಂದೊಡ ಸೇರ್ಪಡೆಯೂ ಕೂಡ. 4ನೇ ಓವರ್ ಸಮಾಪ್ತಿಯ ನಂತರ ತಂಡದ ಒಟ್ಟು ಮೊತ್ತ 33 ಓಟಗಳು, 3 ಆಘಾತವನ್ನ ಕಂಡುಕೊಳ್ತಾ ಇದೆ. 33 ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್. ಅಂತಿಮ 12 ಚೆಂಡಿನ ಆಟ ಮೊದಲ ಇನ್ನಿಂಗ್ಸ್ ಅಲ್ಲಿ ಬಾಕಿ ಉಳಿತಾ ಇದೆ. ಅದೆಷ್ಟರ ಮಟ್ಟಿನ ಓಟವನ್ನು ಪೇರಿಸ್ತಾರೆ ನೋಡ್ಬೇಕಾಗಿದೆ ಕೂಡ. ಆಶಿಕ್ ಶೆಟ್ಟಿ ಎಸಗಾರಿಕೆಯಲ್ಲಿ ಬಹಳಷ್ಟು ತಮರ್ತೆ ಎಸೆತ ಕೆಳಮಟ್ಟದಲ್ಲಿ ಹಾದು ಹೋಗ್ತಾ ಇದೆ. ಓಟ್ಗಳು ಬರ್ತಾ ಇಲ್ಲ. ಪ್ರದೀಕ್ಷ್ ಮತ್ತು ಅಭಿ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಜಯಂ ಪಂಚಜನ್ಯ ಟ್ರೋಫಿಗಾಗಿ. ಈ ಋತುವಿನ ಮತ್ತೊಂದು ದಾಖಲೆ ಪಂದ್ಯ ಕೂಡ ಇದಾಗ್ತಾ ಇದೆ. ಸುಂದರತೆ ಹೊಡೆತ ತನ್ಮೂಲಕ ಡೀಪ್ ಮಿಡ್ ವಿಕೆಟ್ ನಲ್ಲಿ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಲೋ ಫುಲ್ ಟಸ್ ಆಗಿರ್ತಕ್ಕಂಥ ಚೆಂಡಿನ ಒಂದು ಲಾಭವನ್ನ ಪಡ್ಕೊಂಡ್ರು. ಪ್ರದೀಶ್ ಬೌಂಡರಿಯನ್ನು ದಾಖಲಿಸಿದ್ದಾರೆ. 4 ಓಟದ ಸೇರ್ಪಡೆಯೂ ಕೂಡ. ತಂಡ ಮೊತ್ತ 37 ಓಟಗಳು 37. ಕಟ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ತನ್ಮೂಲಕ ನೆಗೆತದ ಚೆಂಡು. ಈ ಬಾರಿ ಅನಾವಶ್ಯಕ ಹೊಡೆತವನ್ನು ದಾಖಲಿಸುವಂತ ಒಂದು ಪ್ರಯತ್ನಗಳ ನಡುವೆ ಎಡವಿಕೆಯನ್ನ ಕಂಡಂತ ಪ್ರದೀಕ್ಷಾ ವಾಪಸ್ ಆಗ್ತಾ ಇದ್ದಾರೆ. ಆ ಮುಖಾಂತರ 4ನೇ ವಿಕೆಟ್ ಪತನವೂ ಕೂಡ ನವಾಮಿ ಉಪ್ಪೂರು. ಹೊಸ ಆಟಗಾರನ ಸೇರ್ಪಡೆ ಹರ್ಷಿತ್. ಪ್ರಾರಂಭಿಕ ಹಂತದಲ್ಲಿ ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸುವಂತ ಒಂದು ಲೆಕ್ಕಾಚಾರವನ್ನು ಮಾಡ್ತಾ ಇರ್ತಕ್ಕಂಥ ನವಾಮಿ ಉಪ್ಪೂರಿನ ತಂಡ. ಆ ಮುಖೇನ 5ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯೂ ಕೂಡ. ಸುಂದರತೆ ಎಸೆತ ರೈಸಿಂಗ್ ಡೆಲವರಿ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ವೇಗದ ಚೆಂಡು ಡಾಟ್ ಬಾಲ್ ಸೇರ್ಪಡೆಯೂ ಕೂಡ. ಅಂತಿಮ ಹಂತದಲ್ಲಿ ದಾಂಡುಗಾರನನ್ನು ನಿಯಂತ್ರಿಸುವಂತ ಕಾಯಕ ಬೌಲರ್ ಇವಾಗ ಮಾಡ್ತಾ ಇದ್ದಾರೆ. ಆ ಮುಖಾಂತರ ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ. ಬಹಳ ಸುತ್ತಮರಿತ ರಕ್ಷಣಾತ್ಮಕ ಆಟವನ್ನು ಆಡಿದ್ರು. ಗಲ್ಲಿ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ಆಶಿಕ್ ಕುಟೀರ 11
ಬನ್ನಾಡಿಯ ಪರವಾಗಿ. ಸುಂದರತೆ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಆ ಮುಖಾಂತರ 5ನೆಯ ವಿಕೆಟ್ ಪತನವು ಕೂಡ ನವಾಮಿ ಉಪ್ಪೂರಿನ ತಂಡ. ಹೊಸ ಆಟಗಾರನ ಸೇರ್ಪಡೆ ವೀಕ್ಷಿತ್. ಐದು ಓವರ್ ಮುಕ್ತಾಯದ ನಡುವೆ ತಂಡ ಮೊತ್ತ 37-5, ಕ್ಷಮಿಸಿ 38-5. ಅಂತಿಮ ಓವರಿಗಾಗಿ ಮತ್ತೆ ಸಂದೇಶ್ ಬೆಳಪು. ಸುಂದರತೆ ಎಸೆತ, ವೇಗದ ಚೆಂಡು, ಫಾಸ್ಟ್ ಡೆಲಿವರಿ, ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಅಂತಿಮ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನ ಕೊಂಡ್ಕೊಳ್ತಾ ಇದೆ. ಮೊದಲ ಇನ್ನಿಂಗ್ಸಿನ ಅಂತಿಮ 5 ಎಸೆತ ಬಾಕಿ ಉಳಿತಾ ಇದೆ. ಅಂತಿಮ ಹಂತದಲ್ಲಿ ಅದೇ ರೀತಿಯ ಒಂದು ಟಾರ್ಗೆಟ್ ಅನ್ನು ಎದುರಾಳಿ ತಂಡಕ್ಕೆ ಬಿಟ್ಕೊಡ್ತಾರೆ ನೋಡಬೇಕಾಗಿದೆ ನವಾಮಿ ಉಪ್ಪೂರಿನ ತಂಡ. ಈ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ದಾಂಡು ತಪ್ಪಿರತಕ್ಕಂಥ ಚೆಂಡು ನೆಟ್ಟನೇರ ಗೂಟವನ್ನು ಸ್ಪರ್ಶಿಸ್ತಾ ಇದೆ. ಕ್ಲೀನ್ ಬೌಲ್ಡ್. 6ನೆಯ ವಿಕೆಟ್ನ ಪತನವು ಕೂಡ ನವಾಮಿ ಉಪ್ಪೂರಿನ ತಂಡ. ಹೊಸ ಆಟಗಾರನ ಸೇರ್ಪಡೆ ಚೇತು ಅಂಗಣದ ಒಳ ಪ್ರವೇಶವನ್ನು ಕಂಡುಕೊಂಡ್ರು. ಆ ಮುಖಾಂತರ ಅಂತಿಮ 4 ಎಸೆತ ಬಾಕಿ ಉಳಿತಾ ಇದೆ ಕೂಡ. ಅಂತಿಮ ಓವರ್ನ ಚಾಲ್ತಿಯಲ್ಲಿ ಸಂದೇಶ್ ಬೆಳಪು, ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ತಂಡದಲ್ಲಿ ಆಡಿದಂತ ಆಟಗಾರ ಕೂಡ, ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇರುವಂತ ಆಟಗಾರ. 3ನೆಯ ಚೆಂಡು ದಾಂಡು ಬಿಟ್ಟು ಪ್ಯಾಡ್ ಮೇಲೆ ಬರ್ತಾ ಇದೆ. ಈ ನಡುವೆ ಒಂದೋಟದ ಸೇರ್ಪಡೆ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ ಕೂಡ. ಸುಂದರತೆ ಎಸೆತ, ಎಕ್ರಾಸ್ ಲೈನ್ ಮರ ಹೋಗಬಲ್ಲ ಅಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ದಾಂಡು ಚೆಂಡಿನ ಸಂಪರ್ಕ ಕಂಡುಕೊಳ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 2 ಎಸೆತ ಮೊದಲ ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳಿತಾ ಇದೆ. ಅಂತಿಮ ಹಂತದಲ್ಲೂ ಒಂದು ಅತ್ಯುತ್ತಮ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಸಂದೇಶ್ ಬೆಳಪು. ಈ ಹಂತದಲ್ಲಿ ಮತ್ತೆ ಡಾಟ್ ಬಾಲ್ ಸೇರ್ಪಡೆಯೂ ಕೂಡ. ಕೊನೆ ಒಂದು ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಸುಂದರತೆ ಒಂದು ಎಸೆತ ಮುಖಾಂತರ ಅಡ್ಡ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವಿತ್ತು. ಕೊನೆ ಚೆಂಡಿನಲ್ಲಿ ಒಂದು ಓಟವನ್ನು ದಾಖಲಿಸಿದ್ದಾರೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯದ ನಡುವೆ ತಂಡದ ಒಟ್ಟು ಮೊತ್ತ 40 ಓಟಗಳು, 41ರ ಟಾರ್ಗೆಟ್, 41 ಟಾರ್ಗೆಟ್, 41ರ ಟಾರ್ಗೆಟ್ ಅನ್ನು ಬಿಟ್ಕೊಡ್ತಾ ಇದ್ದಾರೆ ಕೂಡ ನವಾಮಿ ಉಪ್ಪೂರಿನ ತಂಡ. ಹಲೋ, ಸಿ ಪೂಲ್ನಲ್ಲಿ ಆಡುವಂತ 4 ತಂಡಗಳು: ಗುರುಬ್ರಹ್ಮ ಕೊಡಂಕೂರು, ಅಪೂರ್ವ ಚಾಲೆಂಜ್ ಕ್ರಿಯೇಟರ್ಸ್ ಕುಂದಾಪುರ್, ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿ ಸಾಲಿಗ್ರಾಮ ಹಾಗೂ
BAK, CFC, 11 ಸ್ಟಾರ್ ಬ್ರಹ್ಮಾವರ. ಈ 4 ತಂಡಗಳು ಕೂಡ ತಕ್ಷಣವೇ ರೆಡಿ ಇರಬೇಕು. ಇವಾಗ ಮುಂದಿನ ಒಂದು ಪಂದ್ಯಾಟಕ್ಕಾಗಿ ಮಹಾವಿಷ್ಣು ಮತ್ತು ಬನ್ನಾಡಿ ರೆಡಿ ಇರಬೇಕು. ಮುಂದಿನ ಪಂದ್ಯ ರೆಡಿ ಇರ್ಬೇಕನ್ನೋದ ಕೇಳ್ತಾ ಇದ್ದೆ. ಮಹಾವಿಷ್ಣು ಬನ್ನಾಡಿ ತಂಡ. ನಲವತ್ತ ಟಾರ್ಗೆಟ್ ಅದ್ಯಾವ ರೀತಿಯಲ್ಲಿ ಚೇಂಜ್ ಮಾಡ್ತಾರಂತ ನೋಡ್ಬೇಕಾಗಿದೆ. ಇದೇ ಕ್ರೀಡಾ ಋತುವಿನ ಮತ್ತೊಂದು ವ್ಯವಸ್ಥಿತ ಪಂದ್ಯಕೂಟ. ಶ್ರೀ ದುರ್ಗಾ ಫ್ರೆಂಡ್ಸ್ ಮೂಡು ಅಂಜಾರು ಹಿರಿಯಡ್ಕ 8ನೇ ವರ್ಷದ 40 ಗಜಗಳ ಹೊನಲು ಬೆಳಕಿನ ಏರಿಯಾ ವೈಸ್ ಮತ್ತು ರಾಜ್ಯ ಮಟ್ಟದ ಲೀಗ್ ಪಂದ್ಯಕೂಟ ದುರ್ಗಾ ಟ್ರೋಫಿ 2026ಕ್ಕಾಗಿ ಇದೇ ಮಾರ್ಚ್ 7 ಮತ್ತು 8ರಂದು ಸಾಗುತ್ತೆ. ಮೊದಲ ವಿಜೇತರು 1 ಲಕ್ಷ ರೂಪಾಯಿ, ದ್ವಿತೀಯ ವಿಜೇತರು 50,000 ರೂಪಾಯಿ ಮತ್ತು ಆಕರ್ಷಕ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಈ ಪಂದ್ಯಕೂಟಕ್ಕೂ ಕೂಡ ಆತ್ಮೀಯ ಆದರಣೀಯ ಸ್ವಾಗತ. ನಲವತ್ತ ಟಾರ್ಗೆಟ್ ಅನ್ನು ಪೇರಿಸಬೇಕಾಗಿರ್ತಕ್ಕಂಥ ತಂಡ. ಮೊದಲ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ಸುಂದರತೆ ಒಂದು ಗೂಟ ರಕ್ಷಣೆಯು ಕೂಡ ಸುಂದರತೆ ಒಂದು ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು ವಿಕೆಟ್ ಕೀಪರ್. ಆ ಮುಖಾಂತರ ಮೊದಲ ಚೆಂಡು ಒಂದು ದೊಡ್ಡದ ಸೇರ್ಪಡೆ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಆಶಿಕ್ ಮತ್ತು ಸುಮಂತ್ ಕೂಡ್ಲಿ ಈ ಮಾದರಿಯ ಪಂದ್ಯಕೂಟದಲ್ಲಿ ಒಂದು ಆಕಾಶ್ ಮತ್ತು ಅಭಿ ಮೊದಲ ಹಂತದ ಆಟಗಾರರು. ಕುಟೀರ 11 ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅಕ್ರಾಸ್ ಲೈನ್ ಮರ ಹೋಗಬಲ್ಲಂತ ಪ್ರಯತ್ನ, ಸುಂದರತೆ ಹೊಡೆತ, ಡೈರೆಕ್ಟ್ ಹಿಟ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು, ಯಶಸ್ಸುಗಳು ಬರ್ತಾ ಇಲ್ಲ. ಒಂದು ಸುಂದರತೆ ಬ್ಯಾಕಪ್ ಕೂಡ ಮಾಡ್ತಾ ಇದ್ದಾರೆ ನವಾಮಿ ಉಪ್ಪೂರಿನ ತಂಡ. ಹೊಸ ಹುಡುಗರು ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಆ ಮುಖೇನ ತಂಡ ಮೊತ್ತ 3ಕ್ಕೆ ತಲುಪ್ತಾ ಇದೆ. ಗುರು ಮೊದಲ ಓವರ್ನ ಚಾಲ್ತಿಯಲ್ಲಿ ಸುಂದರತೆ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಮಿಡ್ ವಿಕೆಟ್ ನಲ್ಲಿ ಬೌಂಡರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 4 ಓಟದ ಸೇರ್ಪಡೆಯೂ ಕೂಡ ಮೊದಲ ಬೌಂಡ್ರಿ ಇವಾಗ ಅಭಿ ದಾಖಲಿಸಿದ್ದಾರೆ. ಗುರು ಎಸೆದಂತ ಚೆಂಡು ಬಹಳಷ್ಟು ಬರುತ್ತೆ. ಒಂದು ಹೊಡೆತ, ಎಕ್ಸ್ಟ್ರಾ ಕವರ್ಸ್ ನಲ್ಲಿ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಪ್ರಾರಂಭಿಕ ಹಂತದಲ್ಲಿ ಒಂದು ಬಿರುಸಿನ ಆರಂಭವನ್ನ ದಾಖಲಿಸುವಂತ ಪ್ರಯತ್ನಗಳು ಮಾಡ್ತಾ ಇದೆ ಕುಟೀರ 11 ಬನ್ನಾಡಿಯ ತಂಡ. ಹೊರ ತಿರುವಿನ ಚೆಂಡು, ವೈಡ್ ಬಾಲ್. ಎಕ್ಸ್ಟ್ರಾ ಸೋಟಕ್ಕೆ ಅವಕಾಶವನ್ನು ಮಾಡ್ತಾ ಇದ್ದಾರೆ. ಪಂದ್ಯಾಟದ ನಿರ್ಣಾಯಕರಾಗಿ ದೀಪಕ್ ಕಡ್ಪಾಡಿ, ಕೃಷ್ಣ ಹಾಸನ್, ಅವರ ಜೊತೆಗೆ ರಾಘು ಕಾಡೂರು ಮತ್ತು ಸ್ವರೂಪ್ ತೀರ್ಥಹಳ್ಳಿ. ಸುಂದರತೆ ಹೊಡೆತ, ಆ ಮುಖಾಂತರ ಮತ್ತೆ ಒಂದೊಡ ಸೇರ್ಪಡೆ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಲಾಸ್ಟಿಕ್ ನಲ್ಲಿ ಬಿದ್ದಂತ ಚೆಂಡು ಕ್ಲಿಕ್ ಮಾಡಿದ್ರು. ಆ ಮುಖೇನ ಸ್ಕ್ವೇರ್ ಲೆಗ್ಗಿನಲ್ಲಿ ಒಂದೊಡ್ಡದ ಸೇರ್ಪಡೆ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ.
ಮೊದಲ ಓವರ್ನ ಅಂತಿಮ ಒಂದು ಚೆಂಡು. ಬಹಳಷ್ಟು ತಮರಿತೆ ಒಂದು ಹೊಡೆತ ಮುಖಾಂತರ ಮತ್ತೆ ಒಂದು ಓಟದ ಸೇರ್ಪಡೆ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ. ಮೊದಲ ಓವರ್ ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. ಗುರು ಮೊದಲ ಓವರ್ ಮುಕ್ತಾಯಗೊಳಿಸಿದ್ರು ತಂಡ ಮೊತ್ತ 10 ಓಟಗಳು. ಮೊದಲ ಓವರ್ ಮುಕ್ತಾಯದ ನಡುವೆ 10 ಓಟವನ್ನು ದಾಖಲಿಸಿದಂತ ಕುಟೀರ 11 ಬನ್ನಾಡಿಯ ತಂಡ 41ರ ಒಂದು ಟಾರ್ಗೆಟ್ ಅನ್ನ ಪೇರಿಸಬೇಕಾಗಿರತಕ್ಕಂಥ ತಂಡ ಕೂಡ 2 ದಿನಗಳ ಕಾಲದ ವೈಭೋಗ ಪೇರಿತ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಕೂಟ ಜೆಎಂ ಪಂಚಜನ್ಯ ಟ್ರೋಫಿ ಆಗಿ ನಡೀತಾ ಇದೆ. ಎರಡನೇ ಓವರಿಗಾಗಿ ಬಹಳಷ್ಟು ಬರುತ್ತೆ ಒಂದು ಹೊಡೆತ. ಮೊದಲ ಚೆಂಡು ಡೀಪ್ ಮಿಡ್ ವಿಕೆಟ್ ನಲ್ಲಿ ಸುಂದರತೆ ಒಂದು ಕ್ಷೇತ್ರರಕ್ಷಣೆ ಮಾಡಿದ್ರು. ಒಂದೋಟ ಸೇರ್ಪಡೆ. ಚೇತನ ಸಿಗಾರಿಕಲ್ಲಿ ಎರಡನೇ ಓವರ್ನ ಜವಾಬ್ದಾರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಭಿ ಮತ್ತು ಆಕಾಶ್ ತಂಡದ ಭರವಸೆ ಆಟಗಾರರು ಕೂಡ. ಬಹಳ ಸುತ್ತಮರಿತ ಒಂದು ಹೊಡೆತ, ಚುರುಕಿನ ಕ್ಷೇತ್ರರಕ್ಷಣೆ, ಡೈರೆಕ್ಟ್ ಹಿಟ್ ಮಾಡುವಂತ ಪ್ರಯತ್ನ ನಡುವೆ ಮತ್ತೆ ಒಂದೋಟದ ಸೇರ್ಪಡೆಯು ಕೂಡ ಬಹಳಷ್ಟು ಸುತ್ತಮರಿತ ಒಂದು ಚುರುಕಿನ ಕ್ಷೇತ್ರರಕ್ಷಣೆ ಮಾಡಿದ್ರು. ಆ ಮುಖಾಂತರ ಒಂದೋಟದ ಸೇರ್ಪಡೆ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ. ಮತ್ತೆ ಚೇತನ್ ಬಹಳಷ್ಟು ತಮರಿತೆ ಒಂದು ಎಸೆತ, ಆ ಮುಖಾಂತರ ಮತ್ತೆ ಒಂದೋಟ ಸೇರ್ಪಡೆ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ. ಪ್ರತಿ ಚೆಂಡಿನಲ್ಲೂ ಕೂಡ ಓಟವನ್ನ ಪೇರಿಸುವಂತ ಲೆಕ್ಕಾಚಾರವನ್ನ ಮಾಡ್ತಾ ಇದೆ ಕುಟೀರ 11 ಬನ್ನಾಡಿಯ ತಂಡ. 41ರ ಟಾರ್ಗೆಟ್ ಅದ್ಯಾವ ರೀತಿಯಲ್ಲಿ ಪೇರಿಸ್ತಾರ ನೋಡ್ಬೇಕಾಗಿದೆ. ಮೊದಲ ಹಂತದಲ್ಲಿ ಬಿರುಸಿನ ಒಂದು ಆರಂಭವನ್ನ ಪಡ್ಕೊಂಡಂತ ಒಂದು ತಂಡ ಕೂಡ ಮೊದಲ ಓವರ್ನಲ್ಲಿ 10 ಓಟವನ್ನು ದಾಖಲಿಸಿದ್ರು. ಇವಾಗ ಎರಡನೇ ಓವರ್ ಚಾಲ್ತಿಯನ್ನ ಪಡ್ಕೊಳ್ತಾ ಇದೆ. ಸುಂದರತೆ ಹೊಡೆತ, ಬಹಳಷ್ಟು ತಮರಿತ ಒಂದು ಕ್ಷೇತ್ರರಕ್ಷಣೆ, ಡೈರೆಕ್ಟ್ ಹಿಟ್ ಮಾಡುವಂತ ಪ್ರಯತ್ನ ನಡುವೆ ಮತ್ತೆ ಒಂದೋಟದ ಸೇರ್ಪಡೆ. ಪ್ರತಿ ಚೆಂಡಿನಲ್ಲೂ ಕೂಡ ಒಂದೊಂದು ಓಟವನ್ನ ಪಡ್ಕೊಳ್ತಾ ಇದ್ದಾರೆ ಅಭಿ ಮತ್ತು ಆಕಾಶ್ ತಂಡ ಪ್ರಮುಖ ಆಟಗಾರರು. ಆ ಮುಖೇನ ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ. ಮತ್ತೆ ಚೇತನ್ 5ನೇ ಬಾರಿ. ತೀರಾ ಕ್ಲೋಸ್ ಆಗಿರ್ತಕ್ಕಂಥ ಚೆಂಡು. ಈ ಹಂತದಲ್ಲಿ ಮತ್ತೆ ಒಂದೋಟದ ಸೇರ್ಪಡೆ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ ಕೂಡ. ಕೊನೆಯ ಚೆಂಡು ಬಹಳಷ್ಟು ತಮರಿತ ಒಂದು ಎಸೆತ ದಾಂಡು ಬಿಟ್ಟು ಮಾಯ ಸ್ಪರ್ಶವನ್ನ ಕಂಡುಕೊಳ್ತಾ ಇದೆ. ನಡುವೆ ರಿಸ್ಕಿ ಸಿಂಗಲ್, ಒಂದೋಟದ ಸೇರ್ಪಡೆ ಲಾಗ್ ಬಾಯ್.
ಎರಡನೇ ಓವರ್ ಸಮಾಪ್ತಿಯು ಕೂಡ ಪ್ರತಿ ಚೆಂಡಿನಲ್ಲಿ ಒಂದು ಓಟವನ್ನು ದಾಖಲಿಸುವ ಮುಖೇನ ಎರಡನೇ ಓವರ್ನಲ್ಲಿ 6 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಒಟ್ಟು ಮೊತ್ತ 16 ಓಟಗಳು. ಮೂರನೇ ಓವರಿಗಾಗಿ ಹೊಸ ಬೌಲರ್ ಅನ್ನ ಕಣಕ್ಕಿಳಿಸ್ತಾ ಇದ್ದಾರೆ ಕೂಡ ನವಾಮಿ ಉಪ್ಪೂರಿನ ತಂಡ. ಜೆಎಂ ಪಾಂಚಜನ್ಯ ಮತ್ತು ಸ್ವಸ್ತಿ 11 ಅಂಬಲಪಾಡಿ ಅಗಲಿದ ಮಿತ್ರ ಸ್ವಸ್ತಿಯವರ ಸವಿ ನೆನಪಿನ ಅಂಗಡದಲ್ಲಿ 2 ದಿನಗಳ ಕಾಲದ ರಾಜ್ಯ ಮಟ್ಟದ ದಂಡು ಚೆನ್ನಿನ ಕ್ರಿಕೆಟ್ ಪಂದ್ಯಕೂಟ. 6 ಟವರ್ಗಳ ಅಡಿಗಳಲ್ಲಿ ಬೆಳಕಿನ ಕಿರಣಗಳ ನಡುವೆ ಕತ್ತಲನ್ನ ಬೆಳಕಾಗಿಸುವ ಮುಖೇನ ದಂಡು ಚೆನ್ನಿನ ಸಮರ ಜೆಎಂ ಪಾಂಚಜನ್ಯ ಟ್ರೋಫಿ 2026ಕ್ಕಾಗಿ ಇಲ್ಲಿ ಮತ್ತೆ ಪಂದ್ಯಾಟ ಮುಂದುವರಿಕೆಯೂ ಕೂಡ ಬಿ ಬಣದ ಪಂದ್ಯಾಟ ಮುಂದುವರಿಕೆಯನ್ನ ಕಂಡುಕೊಳ್ತಾ ಇದೆ. ಆ ಬಳಿಕ ಸಿ ಬಣದ ಪಂದ್ಯಾಕೂಟ ಆರಂಭವನ್ನ ಕಾಣುತ್ತೆ. ಗುರು ಬಹಳಷ್ಟು ತಮ್ಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರು. ರನ್ಔಟ್ ಅವಕಾಶ ಇತ್ತು, ಯಶಸ್ಸುಗಳು ಬರ್ತಾ ಇಲ್ಲ. ಮತ್ತೆ ಒಂದು ಓಟದ ಸೇರ್ಪಡೆ. ಪ್ರತಿ ಚೆಂಡಿನಲ್ಲೂ ಕೂಡ ಒಂದು ಓಟವನ್ನು ದಾಖಲಿಸುವಂತ ಲೆಕ್ಕಾಚಾರಗಳು ಮತ್ತೆ ಮುಂದುವರಿಕೆಯನ್ನ ಕಂಡುಕೊಳ್ತಾ ಇದೆ. ಅಭಿ ಮತ್ತು ಆಕಾಶ ಬಹಳಷ್ಟು ಅನುಭವಿ ಆಟಗಾರರು ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಕುಟೀರ 11 ಬನ್ನಾಡಿ ಪರವಾಗಿ ಬಹಳಷ್ಟು ತಮ್ಮ ರೀತಿಯ ಒಂದು ಹೊಡೆತ ಮುಖಾಂತರ ಚುರುಕಿನ ಒಂದು ಕ್ಷೇತ್ರ ರಕ್ಷಣೆ. ರಾಘವೇಂದ್ರ ರಾಘು ಮಡ್ಪಾಡಿ ಆ ಮುಖೇನ ಮತ್ತೆ ಒಂದು ದೊಡ್ಡ ಸೇರ್ಪಡೆ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಗುರು ಬಹಳಷ್ಟು ತಮ್ಮ ರೀತಿಯ ಒಂದು ಎಸೆತ ತನ್ಮೂಲಕ ಬೌಂಡರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಆ ನಡುವೆ 4 ಓಟದ ಸೇರ್ಪಡೆಯೂ ಕೂಡ ತಂಡದ ಒಟ್ಟು ಮೊತ್ತ 23ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 18 ಓಟಗಳು ಬರಬೇಕಾಗಿದೆ. ಬಹಳಷ್ಟು ತಮ್ಮ ರೀತಿಯ ಒಂದು ಹೊಡೆತ ಎಕ್ಸ್ಟ್ರಾ ಕವರ್ಸ್ ನಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಮತ್ತೆ ರಿಸ್ಕಿ ಸಿಂಗಲ್ ಒಂದೊಡ ಸೇರ್ಪಡೆಯೂ ಕೂಡ ಅಂತಿಮ ಒಂದು ಎಸೆತ 3ನೇ ಓವರ್ ನಲ್ಲಿ ಬಾಕುಳಿತಾ ಇದೆ. ಜಯಕ್ಕಾಗಿ 17 ಓಟಗಳು ಬರಬೇಕಾಗಿದೆ. ಎರಡು ತಂಡಗಳು ಕೂಡ ಹೋರಾಟವನ್ನು ಮಾಡ್ತಾ ಇದೆ. ಅಂತಿಮ ಹಂತದಲ್ಲಿ ಅದ್ಯಾವ ತಂಡಕ್ಕೆ ಜಯ ಬರುತ್ತೆ ಅಂತ ನೋಡ್ಬೇಕಾಗಿದೆ. ಕುತೂಹಲಕಾರಿ ಘಟ್ಟದ ಪಂದ್ಯಕೂಟ ಕೂಡ ಇಲ್ಲಿ ಸಾಗ್ತಾ ಇದೆ. ಸುಂದರತೆ ಒಂದು ಎಸೆತ ತನ್ಮೂಲಕ ಔಟರ್ ಆಗಿರ್ತಕ್ಕಂಥ ಚೆಂಡು ವಿಕೆಟ್ ಕೀಪರ್ ಸುಂದರತೆ ಒಂದು ಕ್ಯಾಚ್ ಅನ್ನ ಪಡ್ಕೊಳ್ಳೋ ಮುಖೇನ ಮೊದಲ ವಿಕೆಟ್ ಪತನವು ಕೂಡ ಕುಟೀರ 11 ಬನ್ನಾಡಿಯ ತಂಡ ಮೊದಲ ಆಘಾತವನ್ನು ಕಂಡುಕೊಳ್ತಾ ಇದೆ. ಅಭಿ ವಾಪಸ್ ಮೂರು ಓವರ್ ಸಮಾಪ್ತಿಯನ್ನ ಕಂಡುಕೊಳ್ತಾ ಇದೆ. ಅಂತಿಮ ಚೆಂಡಿನಲ್ಲಿ ವಿಕೆಟ್ ಅನ್ನು ಪಡ್ಕೊಂಡ್ರು ಗುರು. ಅಭಿ ವಾಪಸ್ ಆದ ಬಳಿಕ ಸುಮಂತ್ ಕೂಡ್ಲಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 24 ಓಟಗಳು. ಜಯಕ್ಕಾಗಿ ಅಂತಿಮ 18 ಎಸೆತ 17 ಓಟಗಳು ಬರಬೇಕಾಗಿದೆ. ಚೇತನ್ ಹಸಿಗಾರಿಕೆಯಲ್ಲಿ ಮೊದಲ ಚೆಂಡು ಬಹಳಷ್ಟು ತವರ್ತ ಹೊಡೆತ ಡಿಪ್ಪಣಿ ವಿಕೆಟ್ ನಲ್ಲಿ ಮತ್ತೆ ಒಂದೊಡ ಸೇರ್ಪಡೆ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ. ಕ್ರೀಡಾ ಪ್ರೋತ್ಸಾಹಕರ ಸಾಕರದ ಅಡಿಯಲ್ಲಿ ಸಾಗ್ತಾ ಇರತಕ್ಕಂಥ ವ್ಯವಸ್ಥಿತ ಪಂದ್ಯಕೂಟ ಕೂಡ
ಅಂಕಣದ ಸುತ್ತಗಲಕ್ಕೂ ಕೂಡ ರಾಜಾಜಿಸುವಂತ ಜಾಹೀರಾತು ಫಲಕ, ಸ್ಕ್ವೇರ್ ಕಲರ್ಸ್ ಡಿಜಿಟಲ್ ಸಂತಕಟ್ಟೆ ಒಂದು ಸಂಸ್ಥೆ ಕೂಡ ಈ ಒಂದು ಬ್ಯಾನರ್ ಪ್ರಿಂಟಿಂಗ್ ಮಾಡ್ತಾ ಇದೆ. ಆ ಮುಖೇನ ಚೇತನ್ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ಈ ಹಂತದಲ್ಲಿ ಡೈರೆಕ್ಟ್ ಹಿಟ್ ಮಾಡುವಂತ ಪ್ರಯತ್ನ ಇತ್ತು. ಬೌಲರ್ ಸ್ವಲ್ಪ ಮಟ್ಟಿಗೆ ಎಡವಿಕೆಯನ್ನು ಮಾಡಿದ್ರು. ಆ ನಡುವೆ ಒಂದೋಟದ ಸೇರ್ಪಡೆ. ತನ್ಮೂಲಕ ನೋಬಾಲ್ ಎಂಬ ಸೂಚನೆಯೂ ಕೂಡ ನಡುವೆ 1+1 ಎರಡು ಓಟದ ಸೇರ್ಪಡೆಯೂ ಕೂಡ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ನಿಧಾನ ಗತಿಯಲ್ಲಿ ಜಯಿಸುವಂತ ಲೆಕ್ಕಾಚಾರವನ್ನು ಮಾಡ್ತಾ ಇರ್ತಕ್ಕಂಥ ಕುಟೀರ 11 ಬನ್ನಾಡಿಯ ತಂಡದ ಒಟ್ಟು ಮೊತ್ತ 29. ಜಯಕ್ಕಾಗಿ 12 ಓಟಗಳು ಬರಬೇಕಾಗಿದೆ. ಅಂತಿಮ ಹಂತದಲ್ಲಿ ಚೇತನ್ ಸ್ವಲ್ಪ ಮಟ್ಟಿಗೆ ಎಡವಿಕೆಯನ್ನು ಮಾಡಿದ್ರು. 4ನೇ ಓವರ್ ಚಾಲ್ತಿಯಲ್ಲಿ ಮತ್ತೆ ಪ್ರಗತಿಯನ್ನ ಪಡ್ಕೊಳ್ತಾ ಇದೆ. ಅರ್ಧಾಂಶ ಓಟವನ್ನು ದಾಖಲಿಸಿದಂತ ಒಂದು ತಂಡ ಕೂಡ ಇನ್ನು ಅರ್ಧಾಂಶ ಓಟಗಳು ಬರಬೇಕಾಗಿದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ಫಾಸ್ಟ್ ಡೆಲಿವರಿ, ವೇಗದ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ, ಡೈರೆಕ್ಟ್ ಹಿಟ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಶ್ರೀಪ್ರಗತಿಯಲ್ಲಿ ಮತ್ತೆ ಒಂದು ಓಟದ ಸೇರ್ಪಡೆಯೂ ಕೂಡ. ಆಕಾಶ್ ಮತ್ತು ಸುಮಂತ್ ಕೂಡ್ಲಿ ಈ ಮಾದರಿಯ ಪಂದ್ಯಕೂಟದಲ್ಲಿ ಒಂದು ಅತ್ಯುತ್ತಮ ಆಟವನ್ನು ಆಡ್ತಾ ಇರ್ತಕ್ಕಂಥ ಅನುಭವಿ ಆಟಗಾರ ಕೂಡ ಸುಮಂತ್ ಕೂಡ್ಲಿ. ಆದ್ರೂ ಕೂಡ ಕ್ರಿಕೆಟ್ ಅದೃಷ್ಟದ ಆಟ. ಅಂತಿಮ ಹಂತದಲ್ಲಿ ಅದೃಷ್ಟ ಅದು ಯಾವ ತಂಡಕ್ಕೆ ಬರುತ್ತಂತ ನೋಡ್ಬೇಕಾಗಿದೆ. ಅಂತಿಮ ಚೆಂಡು, ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ, ರಿಟರ್ನ್ ಕ್ಯಾಚ್ ಅನ್ನ ಪಡ್ಕೊಳ್ಳುವಂತ ಒಂದು ಅವಕಾಶ ಇದ್ರೂ ಕೂಡ ಯಶಸ್ಸುಗಳು ಬರ್ತಾ ಇಲ್ಲ. ನಡುವೆ ಒಂದೋಟದ ಸೇರ್ಪಡೆ ಸುಮಂತ್ ಕೂಡ್ಲಿ ಮುಖೇನ 4ನೇ ಓವರ್ ಸಮಾಪ್ತಿಯನ್ನ ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 31. ಅಂತಿಮ 12 ಎಸೆತ ಜಯಕ್ಕಾಗಿ ಕೇವಲ 10 ಓಟಗಳು ಬರಬೇಕಾಗಿದೆ. ಮಾವಿಷ್ಟು ಬನ್ನಾಡಿ ಕ್ಯಾಪ್ಟನ್ ನಾಯಕರು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಂತಿಮ 12 ಎಸೆತ ಜಯಕ್ಕಾಗಿ 10 ಓಟಗಳು ಬರಬೇಕಾಗಿದೆ. ಮತ್ತೆ ಪಂದ್ಯಕೂಟ ಕುತೂಹಲಕಾರಿ ಘಟ್ಟಕ್ಕೆ ತಲುಪುವಂತ ಸಾಧ್ಯತೆಗಳು ಕೂಡ ಇದೆ. ಸ್ಲೋವರ್ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್. 11 ಎಸೆತ 10 ಓಟಗಳು ಬರಬೇಕಾಗಿದೆ. ರೋಚಕ ರೋಮಾಂಚನ ಹಂತ ಪಂದ್ಯಕೂಟ, ಕ್ರಿಕೆಟ್ ಅದೃಷ್ಟದ ಆಟ.
ಸೋಲಿನ ಅಂಚಿಗೆ ಸಾಗಿರ್ತಕ್ಕಂಥ ತಂಡ ಕೊನೆಯ ಹಂತದಲ್ಲಿ ಜಯವನ್ನ ದಾಖಲಿಸಿರ್ತಕ್ಕಂಥ ನಿದರ್ಶನ ಕೂಡ ಕ್ರಿಕೆಟಿನಲ್ಲಿದೆ. ಆ ಅದೃಷ್ಟದ ಜಯ ಅದ್ಯಾವ ತಂಡಕ್ಕೆ ಬರುತ್ತಂತ ನೋಡ್ಬೇಕಾಗಿದೆ. ಕಟ್ ಮಾಡುವಂತ ಪ್ರಯತ್ನ, ಬಹಳಷ್ಟು ಉತ್ತಮವಾದ ಒಂದು ಹೊಡೆತ, ಬ್ಯಾಕಪ್ ಪಾಯಿಂಟ್ ಭಾಗದಲ್ಲಿ ತಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು ಸುಮಂತ್ ಕೂಡ್ಲಿ. ಈ ಹಂತದಲ್ಲಿ ಬೌಂಡರಿಯನ್ನು ದಾಖಲಿಸಿ 4 ಓಟದ ಸೇರ್ಪಡೆ. ಮಹಾವಿಷ್ಣು ಕಾರ್ಕಡ ಬನ್ನಾಡಿಯ ತಂಡ ರೆಡಿ ಇರಬೇಕು. ಬಹಳಷ್ಟು ಉತ್ತಮ ಹೊಡೆತ, ಡೈರೆಕ್ಷನ್ ಮಾಡುವಂತ ಪ್ರಯತ್ನ, ನಡುವೆ ಬ್ಯಾಕಪ್ ಸ್ವಲ್ಪ ಮಟ್ಟಿಗೆ ಕೈ ಕೊಡ್ತಾ ಇದೆ. 1+4 5 ಓಟದ ಸೇರ್ಪಡೆ ಮುಖಾಂತರ ತಂಡದ ಒಟ್ಟು ಮೊತ್ತ 40 ಓಟಗಳು. ಪಂದ್ಯ ಸಮಬಲ ಹಾದಿಯನ್ನು ಕಂಡುಕೊಳ್ತಾ ಇದೆ. ಜಯಕ್ಕಾಗಿ ಕೇವಲ 1 ಓಟಗಳು ಬರಬೇಕಾಗಿದೆ. ಬಹಳಷ್ಟು ಉತ್ತಮವಾದ ಹೊಡೆತ, ತನ್ಮೂಲಕ ಬೌಂಡರಿಯನ್ನು ದಾಖಲಿಸಿದ್ರು ಕುಟೀರ 11 ಬನ್ನಾಡಿಯ ತಂಡ. ಜಯವನ್ನ ದಾಖಲಿಸ್ತಾ ಇದ್ದಾರೆ. ಅಭಿನಂದನೆಗಳು, ಧನ್ಯವಾದಗಳು ನವಾಮಿ ಉಪ್ಪೂರಿನ ತಂಡಕ್ಕೆ. ಹಲೋ, ಕುಟೀರ 11 ವರ್ಸಸ್ ಮಹಾವಿಷ್ಣು. ಮುಂದಿನ ಪಂದ್ಯಾಟ ಇರ್ತದೆ. 5 ನಿಮಿಷ ಮಾತ್ರ ಬ್ರೇಕ್ ಕೊಡ್ತೇವೆ. ಮುಂದಿನ ಪಂದ್ಯಾಟ ಮಹಾವಿಷ್ಣು ನಾಯಕರು ಬನ್ನಾಡಿ ಮಹಾವಿಷ್ಣು ವರ್ಸಸ್ ಕುಟೀರ 11. ಬನ್ನಿ ಅನ್ನೋದಾಗಿ ನಿಮ್ಮನ್ನ ಕೇಳ್ಕೊಂಡು